ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ವಾಕ್ಯದ ಶಿರೋನಾಮೆ ನೋಡುವಾಗ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಈ ವಾಕ್ಯದಲ್ಲಿ ಶಾಂತಿ ನಮಗೆ ಯಾರು ಕೊಡುತ್ತಾರೆ, ಯಾವ ರೀತಿಯಾಗಿ ಕೊಡುತ್ತಾರೆ, ಆ ಶಾಂತಿ ಎಂಥದಾಗಿದೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗುತ್ತಾರೆ. ಯೇಸು ಕ್ರಿಸ್ತನು ಈ ವಾಕ್ಯದ ಮೂಲಕ ಮಾತನಾಡುತ್ತಾ ಇದ್ದಾನೆ. ಲೋಕವು ಕೊಡುವ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಧೈರ್ಯದಿಂದ ಇರಲಿ ಎಂಬುದಾಗಿ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಮಾತನಾಡುತ್ತಾ ಇದ್ದಾನೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಈ ಲೋಕದ ಜನರು ನಮಗೆ ಕೊಡುವಂತ ವಸ್ತು ಆಗಿರಬಹುದು, ಸಮಯವಾಗಿರಬಹುದು, ಪ್ರೀತಿ ಆಗಿರಬಹುದು, ಸಂಬಂಧಗಳಾಗಿರಬಹುದು, ಸ್ನೇಹ ಆಗಿರಬಹುದು, ಇದು ಯಾವುದು ಕೂಡ ಶಾಶ್ವತವಾದದಲ್ಲ. ಒಂದು ಸಮಯದಲ್ಲಿ ಅವರೊಟ್ಟಿಗೆ, ನಮ್ಮ ಸಂಬಂಧಿಕರೊಟ್ಟಿಗೆ, ಸ್ನೇಹಿತರೊಟ್ಟಿಗೆ, ಬಂಧು ಮಿತ್ರರೊಟ್ಟಿಗೆ ನಾವು ಏನಾದರೂ ತಪ್ಪು ಮಾಡುವಾಗ ಅವರು ನಮ್ಮನ್ನು ನಿಂದಿಸುತ್ತಾರೆ, ನಮ್ಮನ್ನು ಅವರು ಕಾಲೆಳೆಯುತ್ತಾರೆ, ನಮ್ಮ ಬಗ್ಗೆ ಬೇರೆಯವರ ಮುಂದೆ ಮಾತನಾಡುತ್ತಾರೆ. ಆದರೆ ಯೇಸು ಕ್ರಿಸ್ತನು ಲೋಕದ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ, ನನ್ನಲ್ಲಿರ್ತಕ್ಕಂಥ ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಹೋಗುತ್ತೇನೆ. ನಿಮ್ಮ ಹೃದಯಗಳು ಕಳವಳಗೊಳ್ಳದಿರಲಿ, ಹೆದರದಿರಲಿ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಈ ಲೋಕದ ಜನರು ನಾನು ನಿಮ್ಮೊಟ್ಟಿಗಿದ್ದೇನೆ, ನೀನು ಧೈರ್ಯದಿಂದ ಇರು, ಯಾವುದಕ್ಕೂ ಭಯ ಪಡಬೇಡ ಎಂಬುದಾಗಿ ಹೇಳ್ತಾರೆ. ಒಂದು ಸಮಯ ಬಂದಾಗ ನಮ್ಮನ್ನು ಕೈ ಬಿಟ್ಟು ದೂರ ಹೋಗುತ್ತಾರೆ. ಆದರೆ ಯೇಸು ಕ್ರಿಸ್ತನು ನನ್ನಲ್ಲಿರ್ತಕ್ಕಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ನೀವು ಧೈರ್ಯದಿಂದ ಇರ್ರಿ, ಕಳವಳಗೊಳ್ಳಬೇಡ್ರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮ ಹೃದಯದಲ್ಲಿ ನಾವು ಕಳವಳ ಹೊಂದಿದವರಾಗಿ, ಕಳವಳ ಎಂಬುದಾಗಿ ನೋಡುವಾಗ ಒಂದು ಉದಾಹರಣೆ, ಈ ಲೋಕದಲ್ಲಿ ನಾನು ಯಾರ ಒಂದು ಬಳಿಯಲ್ಲಿ ಏನಾದರೂ ಕೇಳಿದಾಗ ಅವರು ನನಗೆ ಅದು ಕೊಡುತ್ತಾರೋ ಕೊಡುವುದಿಲ್ಲವೋ, ಕೊಡುತ್ತಾರೋ ಕೊಡುವುದಿಲ್ಲವೋ ಎಂಬಂತ ವಿಷಯನೇ ನಮ್ಮ ಹೃದಯದಲ್ಲಿ ಕಳವಳ ಹುಟ್ಟಿಸುತ್ತದೆ. ಆ ರೀತಿಯಾದಂತ ಕಳವಳ ನಿಮಗೆ ಬೇಡ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಸ್ಪಷ್ಟವಾಗಿ ಹೇಳಿದ್ದಾನೆ, ನನ್ನಲ್ಲಿರ್ತಕ್ಕಂಥ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. ಆ ವಿಷಯವಾಗಿ ನಿಮಗೆ ಯಾವುದು ಅನುಮಾನ ಬೇಡ, ನೀವು ಅದನ್ನು ಹೊಂದಿಕೊಳ್ಳಿರಿ ನಂಬಿಕೆಯಿಂದ. ಯಾಕೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನೇ ಸ್ವತಃ ಹೇಳ್ತಾ ಇದ್ದಾನೆ, ನಿಮ್ಮ ಹೃದಯದಲ್ಲಿ ಕಳವಳಗೊಳ್ಳದಿರಿ, ಹೆದರದಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗಾದರೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮ ಹೃದಯದಲ್ಲಿ ಕಳವಳ ಹೊಂದಿದವರಾಗಿ, ನಾವು ಭಯಪಟ್ಟವರಾಗಿ ಈ ರೀತಿಯಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಈ ಲೋಕದಲ್ಲಿ ನಾವು ಅನೇಕ ಸ್ಥಳಗಳಿಗೆ ನಮ್ಮ ಒಂದು ಮನಃಶಾಂತಿ ಹುಡುಕಿಕೊಂಡು ನಾವು ಹೋದಾಗಲೂ ಕೂಡ ನಮಗೆ ಶಾಂತಿ ಸಿಗುವುದಿಲ್ಲ. ಶಾಂತಿ ಸಮಾಧಾನಕ್ಕೋಸ್ಕರ ಅನೇಕ ಜನರು ಹಣ, ಆಸ್ತಿ, ಅಂತಸ್ತು ಖರ್ಚು ಮಾಡುತ್ತಾರೆ, ಆದರೆ ಅವರಿಗೆ ಶಾಂತಿ ಸಿಗುವುದಿಲ್ಲ. ಲೋಕದಲ್ಲಿ ನಾವು ಎಷ್ಟೇ ಪ್ರಯಾಸ ಪಟ್ಟರೂ ನಮಗೆ ಶಾಂತಿ ಸಿಗುವುದಿಲ್ಲ. ಆ ಶಾಂತಿ ಎಲ್ಲಿದೆ, ಆ ಸಮಾಧಾನ ಎಲ್ಲಿದೆ, ಅದು ಯಾರಿಂದ ನಮಗೆ ದೊರೆಯುತ್ತದೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ಮೂಲಕ ನಮಗೆ ಶಾಂತಿ ಸಿಗುತ್ತದೆ. ಯೇಸು ಕ್ರಿಸ್ತನ ಮೂಲಕ ಆ ಶಾಂತಿಯನ್ನು ನಾವು ಹೊಂದಿಕೊಳ್ಳುತ್ತೇವೆ. ಯೇಸು ಕ್ರಿಸ್ತನು ನಮಗೆ ಕೊಡುವಂತ ಶಾಂತಿ ಅದು ಸಮಾಧಾನವಾಗಿದೆ, ಧೈರ್ಯ ತುಂಬಿಸುವಂತದ್ದಾಗಿದೆ, ನಮಗೆ ಕಳವಳಗೊಳಿಸುವಂತದ್ದಲ್ಲ. ಅದು ಲೋಕದಲ್ಲಿ ನಾವು
ಆಸ್ತಿ, ಅಂತಸ್ತು, ಹಣ ಎಲ್ಲವೂ ಕಳೆದುಕೊಂಡಾಗಲೂ ಕೂಡ ನಮಗೆ ಶಾಂತಿ ಸಿಗುವುದಿಲ್ಲ. ನಾವು ಶಾಂತಿ ಹೊಂದಿಕೊಳ್ಳಬೇಕಾದರೆ, ನಮ್ಮ ಹೃದಯ ಕಳವಳಗೊಳ್ಳದೆ ಇರಬೇಕಾದರೆ, ನಾವು ಹೆದರದ ಹಾಗೆ ಧೈರ್ಯದಿಂದ ಇರಬೇಕಾದರೆ ನಾವು ಮಾಡಬೇಕಾದಂತ ಕೆಲಸ ಒಂದೇ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು, ಯೇಸು ಕ್ರಿಸ್ತನು ನಮಗಾಗಿ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ಲೋಕವ ಕೊಡುವ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ, ನೀವು ಧೈರ್ಯದಿಂದ ಇರ್ರಿ, ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ ಎಂಬುದಾಗಿ ವಾಕ್ಯದ ಮೂಲಕ ಮಾತನಾಡಿದ್ದಾನೆ. ಈ ಒಂದು ದಿನದಲ್ಲಿ ನಾವು ಶಾಂತಿ ಯಾವ ರೀತಿಯಾಗಿ ಹೊಂದಿಕೊಳ್ಳಬೇಕು, ಶಾಂತಿ ಯಾರಲ್ಲಿ ಇದೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ, ನಮ್ಮ ಹಳೆ ಜೀವಿತ ನೋಡುವಾಗ ನಮ್ಮ ಹೃದಯದಲ್ಲಿ ಕಳವಳ ತುಂಬಿರಬಹುದು, ನಾವು ಭಯದಲ್ಲಿ ಇರಬಹುದು. ಆದರೆ ಈ ಒಂದು ದಿನದಲ್ಲಿ ನಮಗೆ ಸ್ಪಷ್ಟವಾಗಿ ಶಾಂತಿ ಎಂಬುದಾಗಿ ಅದು ಯೇಸು ಕ್ರಿಸ್ತನ ಮೂಲಕ ಸಿಗುತ್ತದೆ ಎಂಬುದಾಗಿ ತಿಳಿದುಕೊಂಡಿದ್ದೇವೆ. ನಾವು ಧೈರ್ಯವಾಗಿರೋಣ, ಕಳವಳಗೊಳ್ಳದ ಹಾಗೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು, ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ಶಾಂತಿಯನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಮಕ್ಕಳಿಗೆ ಆಶೀರ್ವದಿಸಲಿ. ಆಮೆನ್.